ಸೊ ಬಡ ಮನಸ್ಥಿತಿ ಉಳ್ಳವ್ರು ಏನು ಮಾಡ್ತಾರೆ ಅಂತಂದರೆ ನೆನ್ನೆಗಳ ಬಗ್ಗೆ ಯೋಚನೆ ಮಾಡಿ ನೆನ್ನೆ ಕಡೆನೇ ಮುಖ ಮಾಡಿರ್ತಾರೆ. ಬಟ್ ಈ ಕಮ್ಯುನಿಟಿಯವರು ಬಂದರೆ, ಶ್ರೀಮಂತರು ಮೈಂಡ್ಸೆಟ್ ಬಂದರೆ, ನೆನ್ನೆ ಜಸ್ಟ್ ಬಿಟ್ಬಿಟ್ಟು ಅಲ್ಲಿ ಥಿಂಕ್ ಅಬೌಟ್ ಟುಡೇ ಆ್ಯಂಡ್ ಟುಮಾರೋ, ಬಿಕಾಸ್ ದಿಸ್ ಇಸ್ ವಿತ್ ಮೀ ನೌ. ಅದಕ್ಕೆ ಹೇಳ್ತಾರೆ ನೋಡಿ ಸ್ಯಾನ್ಸ್ಕ್ರಿಟ್, ನಾನು ಸ್ಯಾನ್ಸ್ಕ್ರಿಟ್ ಬಟ್ ಜಸ್ಟ್ ಆಸ್ ಅ ಸೇಯಿಂಗ್, ಚಿಂತಾಯಶ್ಚ ಚಿತಾಯಶ್ಚ ಬಿಂದು ರೇಖೋ ವಿಶಿಷ್ಯತೆ. ಚಿಂತೆಗೂ ಚಿತೆಗಿರೋವಂಥದ್ದು ಬರೀ ಒಂದು ಬಿಂದು ಮಾತ್ರ ಅಲ್ವಾ. ಈ ಚಿಂತೆ ಅನ್ನೋವಂಥದ್ದು ಬದುಕಿರೋರ್ನೇ ಕೊಂದುಬಿಡುತ್ತೆ. ಚಿತೆ ಪರವಾಗಿಲ್ಲ ಬಿಡಿ, ಸತ್ತಿರೋರ್ನ ತಾನೇ ಸುಡುವಂಥದ್ದು. ಸೊ ವಿ ಹ್ಯಾವ್ ಟು ಬಿ ವೆರಿ ಮೈಂಡ್ಫುಲ್, ಶುಡ್ ನಾಟ್ ಬಿ ಥಿಂಕಿಂಗ್ ಬ್ಯಾಕ್ವರ್ಡ್ಸ್. ಇದು ಒಂದು ಹಿಂದ್ಗಡೆ ಇರೋದನ್ನ ಚಿಂತನೆಯಾಗಿ ತೆಗೆದುಕೊಳ್ಳೋಣ, ಚಿಂತೆಯಾಗಿರಬಾರ್ದು, ಚಿಂತನೆ ಮಾಡಬೇಕು. ನಾನೇನು ಕಲಿಬೋದು ಅಂತ ಮುಂದಕ್ಕೆ ನೋಡಬೇಕು. ದಿಸ್ ಇಸ್ ಪಾಯಿಂಟ್ ನಂಬರ್ 1 ಆಫ್ ದ ರಿಚ್ ಪೀಪಲ್. ಎರಡನೇ ಕ್ವಾಲಿಟಿ ಈ ಯಹೂದಿಗಳದ್ದು ತೆಗೆದುಕೊಂಡ್ರೆ, ದೇ ನೆವರ್ ವರ್ಕ್ ಅಂಡರ್ ಎನಿಬಡಿ. ಸೊ ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಕ್ವಾಲಿಟಿ. ಯಾರ ಕೈ ಕೆಳಗಡೆನೂ ಕೆಲಸ ಮಾಡೋಂಗಿಲ್ಲ ಅನ್ನೋದು ಇವ್ರ ತಂದೆ ತಾಯಿ, ಇವ್ರ ಪೂರ್ವ ಎಲ್ಲರೂ ಹೇಳ್ಕೊಟ್ಬಿಟ್ಟಿರ್ತಾರೆ ಇವ್ರಿಗೆ. ಕೆಲಸ ಮಾತ್ರ ಮಾಡಬಾರ್ದು ಕಣ, ನೀನು ಬಿಸ್ನೆಸ್ಸೇ ಮಾಡಬೇಕು. ಇನ್ಬಿಲ್ಟ್ ಕ್ವಾಲಿಟಿ, ಇನ್ಬಿಲ್ಟ್ ಅಂದರೆ ಹೇಳಿ ಕಳಿಸಿರ್ತಾರೆ. ಹೇಳ್ತಾನೆ ಇರ್ತಾರೆ ಅಷ್ಟೇ. ನಾವು ಎಷ್ಟು ಜನಕ್ಕೆ ಹೇಳಿದ್ವಿ, ನಮ್ಮ ಮಕ್ಳಿಗೆ ಹೇಳಿದ್ದೀವ ನಾವು, ಚೆನ್ನಾಗಿ ಓದ್ಬೇಕು ಕಣ, ಚೆನ್ನಾಗಿರೋ ಕೆಲಸ ತೆಗೆದುಕೊಳ್ಬೇಕು, ಒಳ್ಳೆ ಸಂಬಳ ತೆಗಿಬೇಕು ಅಂತಲೇ ಹೇಳ್ತೇವೆ ಹೊರತು ನಾವು ಯಾವತ್ತೂ ಹೇಳಲ್ಲ, ನೋಡಪ್ಪ ನೀನು ವ್ಯಾಪಾರ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ನೀನು ಬೇರೆಯವ್ರ ಕೆಲಸ ಕೊಡೋ, ಸಾವಿರಾರು ಜನಕ್ಕೆ ಕೆಲಸ ಕೊಡೋನಾಗೋ ನೀನು ಅಂತ ನಾವು ಯಾವತ್ತೂ ಆಶೀರ್ವಾದ ಮಾಡಲ್ಲ. We always find a job that gives you good salary. And see, ಸಂಬಳ ಅನ್ನೋದು ಇಷ್ಟ ಮೇಡಮ್, ಸಂಬಳ ಅನ್ನೋದು ಕೂಲಿ. ಕೆಲವರು ಕೂಲಿ ಕಡಿಮೆ ಕೊಡ್ತಾರೆ, ಕೆಲವರು ಕೂಲಿ ಹೆಚ್ಚು ಕೊಡ್ತಾರೆ. ಬಟ್ ಕೂಲಿ ಅನ್ನೋದು ಮಾತ್ರ ಗೊತ್ತಿರಬೇಕು. ಸೊ ನಾವು ಕೂಲಿಗಳಾಗಬಾರ್ದು ಮೇಡಮ್. ಲೆಟ್ ಅಸ್ ಗಿವ್ ವರ್ಕ್ ಅಲ್ವಾ. ಎಷ್ಟೋ ಜನಕ್ಕೆ ಪಾಪ ಬಿಸ್ನೆಸ್ ಮಾಡೋ ಎಬಿಲಿಟಿ ಇಲ್ಲ. ಒಂದು ವೇಳೆ ನಮಗಿದೆ ಅನ್ನೋದಾದರೆ ನಾವು ಆ ರೀತಿ ಒಂದು ಸೃಷ್ಟಿ ಮಾಡಬೇಕು. ಸೊ ಶ್ರೀಮಂತರು ಆಲ್ವೇಸ್ ಥಿಂಕ್, how can I give employment and not me working there? So this is very 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 crucial and very important. ನಾವು ಶ್ರೀಮಂತರಾಗಬೇಕು ಅಂತಂದರೆ ನಮ್ಮ ಟೈಮನ್ನು ಇನ್ನೊಬ್ಬರಿಗೆ ಕೊಡೋದಲ್ಲ, ನಮ್ಮ ಟೈಮನ್ನು ನಾವು ಉಪಯೋಗಿಸ್ಕೋಬೇಕು ನಮಗೋಸ್ಕರ. ಸಿ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಕ್ಯಾನ್ ಬಿ ಬಾಟ್ ಎಕ್ಸೆಪ್ಟ್ ಟೈಮ್ ಮೇಡಮ್. ಸೊ ಹಾಗಾಗಿ ಈ ಟೈಮ್ನ ಇನ್ನೊಬ್ರಿಗೆ ಕೊಡಬಾರ್ದು. ಸೊ ಯು ಟ್ರೇಡ್ ಯುವರ್ ಟೈಮ್. ಸಪೋಸಡ್ಲಿ ನಾನು ಎಲ್ಲೋ ಒಂದು ಹತ್ರ ಕೆಲಸಕ್ಕೆ ಹೋಗ್ತೀನಿ, ಒಂದು ಕಂಪ್ನಿಗೆ, ಅಲ್ಲಿ ಸಂಬಳ ಬರುತ್ತೆ ಅಂತಂದರೆ ಮೈ ಪ್ರೆಷಸ್ ಲೈಫ್, ಟೈಮ್ ಅಂದರೆ ಲೈಫ್, ನನ್ನ ಲೈಫ್ನ ಇನ್ನೊಬ್ಬರಿಗೆ ಕೊಟ್ಟು ನಾನು ಸಂಪಾದನೆ ಮಾಡೋವಂಥದ್ದು. ದಟ್ಸ್ ನಾಟ್ ಫೇರ್ ಮೇಡಮ್. ಬಿಕಾಸ್ ಅವ್ರು ಯಾವತ್ತೂ ಬೆಲೆ ಕಟ್ಟೋಕ್ಕಾಗಲ್ಲ ಟೈಮ್ಗೆ. ಅದೇ ಮೇಡಮ್ ಸ್ಯಾಲ್ರಿ ಕಟ್ತಾರೆ, ಬೆಲೆ ಕಟ್ತಾ ಇದ್ದಾರಲ್ವಾ. ಹಸುವಿಗೆ ಮೂಗ್ದಾರ ಇದೆ, ನಮಗೂ ಐ ಡಿ ಕಾರ್ಡ್ ಇದೆ ನೋಡಿ, ಆಗ್ತಿದ್ಯಾ. ಸೊ ಯು ನೆವರ್ ಬಿಕಮ್ ರಿಚ್. ಸೊ ರಿಚ್ ಪೀಪಲ್ಸ್ ಮೈಂಡ್ ಸೆಟ್ ಯಾವತ್ತು ಯೋಚನೆ ಮಾಡ್ತಾ ಇರ್ತಾರೆ. ಈವನ್ ಕೆಲಸದಲ್ಲಿ ಇದ್ರು, ಸಪೋಸ್ ಇದ್ರು ಅನ್ಕೊಳ್ಳಿ, ನಾನು ಹೇಗೆ ಕಂಪ್ನಿ ನಡೆಸಬೇಕು ಅನ್ನೋದಕ್ಕೆ ಕಲಿತಿರ್ತೀನಿ, ಬಟ್ ಅಲ್ಲೇ ಕೆಲಸ ಮಾಡೋದಕ್ಕಲ್ಲ. ಎರಡನೇದು, ಎಂಪ್ಲಾಯಿ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಕೆಲಸ ಮಾಡೋಣ, ಪರವಾಗಿಲ್ಲ, ಎಕ್ಸ್ಪೀರಿಯನ್ಸ್ಗೋಸ್ಕರ. ಈಗ ನಾನು ಮೆಕ್ಡೊನಾಲ್ಡ್ ಸ್ಟಾರ್ಟ್ ಮಾಡಬೇಕು, ಇಲ್ಲ ಹೋಟೆಲ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಳ್ಳಿ. ನಾನೊಂದು 6 ತಿಂಗಳು ಕೆಲಸ ಮಾಡಿದ್ರೆ ಒಳ್ಳೇದೇ. ಕೆಲಸ ಮಾಡಿ ಸಂಬಳಕ್ಕಲ್ಲ, ಈಗ ಎಕ್ಸ್ಪೀರಿಯನ್ಸ್ ಹೋಟೆಲ್ ನಡೆಸೋದು ಕಲಿಯೋದಕ್ಕೆ. ಗೊತ್ತಾಗ್ತಿದ್ಯಾ? ಸೊ ದಟ್ಸ್ ದಿ ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ರಿಚ್ ಪೀಪಲ್. ಆಮೇಲೆ ಮೂರನೇದು ಮೇಡಮ್, ದೇ ಡೋಂಟ್ ಡೂ ಎನಿ ರ್ಯಾಂಡಮ್ ಬಿಸ್ನೆಸ್ ಮ್ಯಾಮ್. ಜಸ್ಟ್ ಲೈಕ್ ದಟ್, ಓಕೆ ನಾನೇನೋ ಬಿಸ್ನೆಸ್ ಮಾಡಬೇಕು ಅಂತ ಮಾಡಲ್ಲ. ದೇ ಚೂಸ್ ಅ ಬಿಸ್ನೆಸ್, ದೇ ಡೂ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಅವ್ರು ಯಾವ ಬಿಸ್ನೆಸ್ ಚೂಸ್ ಮಾಡ್ತಾರೆ ಅಂತಂದರೆ, ಯಾವುದು ಲೆಸ್ ರಿಸ್ಕ್ ಇದೆ, ಯಾವುದು ಹೈ ಪ್ರಾಫಿಟ್ ಇದೆ, ಯಾವುದಕ್ಕೆ ಹೆಚ್ಚು ಡಿಮಾಂಡ್ ಇದೆ, ಅದನ್ನು ಯೋಚನೆ ಮಾಡಿ ಕರೆಕ್ಟಾಗಿ ಬಿಸ್ನೆಸ್ ಮಾಡ್ತಾರೆ. ಬಟ್ ಆರ್ಡಿನರಿ ಪೀಪಲ್ ಏನು ಮಾಡ್ತಾರೆ ಅಂದರೆ, ಬಿಸ್ನೆಸ್ ನಾನೂ ಮಾಡಬೇಕು ಅಂತ ಮಾಡ್ತಾರೆ. ಇವೆಲ್ಲ ಮನಸ್ಸಿಗೆ ಇಟ್ಕೊಂಡಿರಲ್ಲ. ಸೊ ಟೆಂಡೆನ್ಸಿ ಆಫ್ ಫೇಲಿಂಗ್ ಈಸ್ ಮೋರ್. ಬಟ್ ದೀಸ್ ಪೀಪಲ್ ಟೆಂಡೆನ್ಸಿ ಆಫ್ ಫೇಲಿಯರ್ ಈಸ್ ಮೇ ಬಿ ವೆರಿ ವೆರಿ ಲೀಸ್ಟ್. ಬಿಕಾಸ್ ಅವರಲ್ಲಿ ಹೋಗೋದಕ್ಕಿಂತ ಮುಂಚೆ, ಮಾಡೋದಕ್ಕಿಂತ ಮುಂಚೆ ತುಂಬ ಯೋಚನೆ ಮಾಡಿರ್ತಾರೆ. ಸೊ ಯುದ್ಧ ಭೂಮಿಗೆ ಹೋಗಿ ಯೋಚನೆ ಮಾಡೋದಲ್ಲ ಮೇಡಮ್, ಇದಕ್ಕೆ ಹೋಗೋದಕ್ಕಿಂತ ಮುಂಚೆ ರೆಡಿ ಆಗಿರಬೇಕು. ಅಂದ್ರೆ ಬೇಸ್ನು ರೆಡಿ ಮಾಡ್ಕೊಂಡಿರ್ತಾರೆ ಅಂತ. ಅಬ್ಸಲ್ಯೂಟ್ಲಿ. ಸೊ ಹಾಗಾಗಿ ಈಗ ಫಿನಾನ್ಷಿಯಲಿ ಸಪೋರ್ಟ್ ಇಲ್ಲದೆ ಇರ್ಬೋದು ಸಮ್ ಟೈಮ್ಸ್, ನಾಟ್ ರಿಕ್ವೈರ್ಡ್ ಮೇಡಮ್. ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ವಾ, ಮನ್ಸಿದೆಯನ್ರಿ, ಯಾರಿಗೆ ಬೇಕ್ರಿ ಫಿನಾನ್ಸ್? ಆಯ್ತು, ನಿಮ್ಗೆ 100 ಕೋಟಿ ಕೊಡ್ತೀನಿ, ನೀವು ಲೂಸ್ರೆ ಮಾಡ್ರಿ ಬಿಸ್ನೆಸ್. ನೋ ಲೂಸ್ ಕ್ಯಾನ್ ಡೂ ಬಿಸ್ನೆಸ್ ಮೇಡಮ್. Only who has a willingness. Correct. That's a different par excellence madam. Willingness ಅನ್ನೋಂಥದ್ದು, not for feeble and meek people. ಸೊ ಹಾಗಾಗಿ ಮೆಂಟಲಿ ಯಾರು ಕರೆಕ್ಟ್ ಇರ್ತಾರೋ ಅವ್ರು ಮಾತ್ರ ಬಿಸ್ನೆಸ್ ಮಾಡ್ಲಿಕ್ಕೆ ಸಾಧ್ಯ.
ಮನಿ ಈಸ್ ಹ್ಯಾಪಿನೆಸ್, ಅಹಂ ಬ್ರಹ್ಮಾಸ್ಮಿ. ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಇದು ಅದರ ತುಣುಕು ಮಾತ್ರ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ.